ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಚಿಕನ್ ಸಾಂಬಾರ್ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ನಮ್ಮ ಮಕ್ಕಳಿಗಾದ್ರೆ ತುಂಬಾ ಇಷ್ಟ ಇದೇ ತರ ಚಿಕನ್ ಸಾರು ಮಾಡಿದ್ರೆ. ನಾನು ಈ ತರ ಚಿಕನ್ ಸಾರು ರಾಗಿ ಮುದ್ದೆಗೆ ಚೆನ್ನಾಗಿರುತ್ತೆ, ಅನ್ನಗೂ ಚೆನ್ನಾಗಿರುತ್ತೆ, ಚಪಾತಿಗೂ, ಪೂರಿಗೂ, ದೋಸೆಗೂ ಎಲ್ಲದಕ್ಕೂ ಈ ತರ ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಅಷ್ಟೇ ರುಚಿಯಾಗಿ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ಇದಕ್ಕೆ ಏನೇನ್ ಬೇಕು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಳ್ಳೋಣ. ಒಣಗಿರೋ ಕೊಬ್ಬರಿ ಸ್ವಲ್ಪ ತಕೋಬೇಕು. ಒಣಗಿರೋ ಕೊಬ್ಬರಿ ಆದ್ಮೇಲೆ ಗಸಗಸೆ ಸ್ವಲ್ಪ ಸ್ವಲ್ಪ ಕಾಳು ಮೆಣಸು, 2 ಲವಂಗ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, 2 ಏಲಕ್ಕಿನ ತಕೊಂಡಿದ್ದೀನಿ. ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಜೊತೆಗೆ ಈರುಳ್ಳಿ, ಆಮೇಲೆ ಒಂದು ಅರ್ಧ ಕಪ್ ಅಷ್ಟು ಮೊಸರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು 1 kg ಚಿಕನ್ ತಕೊಂಡಿದ್ದೀನಿ. 1 kg ಚಿಕನ್ಗೆ ಇವಾಗ ರುಬ್ಬಿ ತೋರಿಸಿದ್ದೀನಲ್ಲ, ಕೊಬ್ಬರಿ, ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ ಎಲ್ಲ ಅದೆಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಅದು ಇವಾಗ ಚಿಕನ್ ಮೇಲೆ ಎಲ್ಲ ಫುಲ್ ಮಸಾಲ ಹಾಕ್ತಾ ಇದ್ದೀನಿ. ನೀರು ಹಾಕ್ಬೇಡಿ, ಬರೀ ಮಸಾಲ ಒಂದು ಹಾಕಿದ್ರೆ ಅದಕ್ಕೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ 1 ಕಪ್ಪು ಮೊಸರು ತಕೊಂಡಿದ್ದೀನಿ. ಮೊಸರಲ್ಲಿ ನೆನೆಸಿದ್ರೆ ಚಿಕನ್ ಚೆನ್ನಾಗಿರುತ್ತೆ, ಪೀಸ್ ತಿನ್ನಕ್ಕೆ ತುಂಬಾನೇ ಟೇಸ್ಟ್ ಇರುತ್ತೆ. 1 ಸ್ಪೂನ್ ಅಷ್ಟು ಉಪ್ಪು ಹಾಕಿ ಎಲ್ಲ ನೀಟಾಗಿ ಕಲಸ್ಕೊಬಿಡೋಣ. ಅದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ ಸ್ವಲ್ಪ ಹಾಕೋಬೇಕು, ಕಟ್ ಮಾಡಿ ಇಕ್ಕಿದ್ದೀವಲ್ಲ ಅದು ಹಸಿ ಈರುಳ್ಳಿ ಆದ್ಮೇಲೆ ಸ್ವಲ್ಪ ಎಣ್ಣೆನೂ ಹಾಕ್ಬೇಕು, ಚೆನ್ನಾಗಿರುತ್ತೆ. ಇದು ಹಳೆ ಕಾಲದಲ್ಲಿ ಮನೆಗಳಲ್ಲಿ ಹಿಂಗೆ ಮಾಡ್ತಾ ಇದ್ರು, ನಮ್ಮ ಮನೆಯಲ್ಲಿ ಇವಾಗಲೂ ಹಿಂಗೆ ಮಾಡೋದು. ಎಲ್ಲ ನೀಟಾಗಿ ಕಲಸ್ಕೊಬಿಡೋಣ. ಮೊಸರು, ಮಸಾಲ, ಈರುಳ್ಳಿ, ಎಣ್ಣೆ, ಚಿಕನ್ ಎಲ್ಲ ನೀಟಾಗಿ ಕಲಸ್ಬೇಕು. ಮಿನಿಮಮ್ 5 ನಿಮಿಷವರೆಗೂ ಚೆನ್ನಾಗಿ ಕಲಸ್ಬಿಡ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಮುಚ್ಚಿಬಿಟ್ಟು 1/2 hour ವರೆಗೂ ಬಿಡ್ಬೇಕು. 20 ನಿಮಿಷ ಬಿಟ್ರು ಸಾಕು. ನನಗೆ ಟೈಮ್ ಇತ್ತಲ್ಲ, 1/2 hour ಬಿಟ್ಟಿದ್ದೀನಿ. 1/2 hour ಆದ್ಮೇಲೆ ತೆಗ್ದು ನೋಡ್ಬೇಕು, ಎಲ್ಲ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಅದಾದ್ಮೇಲೆ ಅದಕ್ಕೆ ಬೇಯಿಸ್ಕೊಳಕ್ಕೆ ಒಂದು ಪಾತ್ರೆ ಇಟ್ಕೊಬಿಟ್ಟು, ಆ ಪಾತ್ರೆಗೆ 2 ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು. 2 ಸ್ಪೂನ್ ಆದ್ರೆ ಸಾಕು ಅದಕ್ಕೆ, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಣಂಗಿದ್ರೆ ಹಾಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ಮೊಸರು ಹಾಕಿರ್ತೀವಲ್ಲ, ಕೊಬ್ಬರಿಯಲ್ಲಿ ಎಣ್ಣೆ ಇರುತ್ತೆ, ಗಸಗಸದಲ್ಲಿ ಇರುತ್ತೆ. ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಕಲಸಿಟ್ಕೊಂಡಿದ್ದೀವಲ್ಲ ಚಿಕನ್ ಎಲ್ಲ ಅದಕ್ಕೆ ಹಾಕೋಬಿಡ್ಬೇಕು. ನೀರು ಹಾಕ್ಬಾರ್ದು, ಹಂಗೆ ಚೆನ್ನಾಗಿ ಮಸಾಲೆ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ, ತುಂಬಾನೇ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದೇ ತರ ಮಾಡಿ ನೋಡ್ಬಿಟ್ಟು ಒಂದ್ಸತಿ ಹೇಳಿ ಹೆಂಗಿದೆ ಅಂತ. ಸಖತ್ತಾಗಿರುತ್ತೆ, ಗ್ರೇವಿ ತರ ಇರುತ್ತೆ. ಎಲ್ಲ ನೀಟಾಗಿ ಕೆಳಗಡೆದು ಕೆಳಗಡೆಗೆ ನೀಟಾಗಿ ತಿರ್ಸ್ಕೋಬೇಕು. ಅದ್ರಲ್ಲಿ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಉರಿತಾನೆ ಇರ್ಬೇಕು, ನೀರ್ ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ತೆಲ್ಲ ತಿರ್ಸ್ಮೇಲೆ 1-2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ಬೇಕು. ಆ ಹೀಟ್ಗೆಲ್ಲ ಚೆನ್ನಾಗಿ ಮಗ್ಗುತ್ತೆ. ಮೊಸರು ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಗ್ಗದ್ಮೇಲೆ ಸ್ವಲ್ಪ ಬಿಟ್ಟು ಪ್ಲೇಟ್ ಎತ್ತಿದ್ರೆ ನೀರೆಲ್ಲ ಮೇಲೆ ಬಂದಿದೆ. ಆಮೇಲೆ ಇನ್ನೊಂದ್ಸತಿ ಅದಕ್ಕೆ ನೀಟಾಗಿ ತಿರ್ಸ್ಕೊಬಿಡೋಣ. ಕೆಳಗಡೆಗೆ ಹಾಕಿದ್ರೆ ಎಲ್ಲ ನೀಟಾಗಿ ತಿರುಗಿಸುತ್ತೆ. ಚಿಕನ್ ಪೀಸ್ ಮಾತ್ರ ಯಾವಾಗ ಮೃದುವಾಗಿ ಬೇಯಬೇಕು, ಅವಾಗ ಚೆನ್ನಾಗಿರುತ್ತೆ. ಉಪ್ಪು ಖಾರ ಒಂದ್ಸತಿ ನೋಡ್ಕೊಳ್ಳಿ, ಏನಾದ್ರೂ ಕಮ್ಮಿ ಇದ್ರೆ ಹಾಕೋಬಿಡ್ರಿ. ಆಮೇಲೆ ಸ್ವಲ್ಪ ನೀರು ಹಾಕೋಬೇಕು. ಅದಕ್ಕೆ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಪೀಸ್ ಎಲ್ಲ ಮುಳುಗೋ ಅಷ್ಟು ಹಾಕೊಳ್ಳಿ. ಬೇಯ್ದ ಮೇಲೆ ಇನ್ನ ಸ್ವಲ್ಪ ಆಗುತ್ತಲ್ಲ, ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪೀಸ್ ತುಂಬಾ ಸ್ಮೂತ್ ಆಗಿ ಬೇಯುತ್ತೆ. ಮುಚ್ಚಿಬಿಟ್ಟು 1-2 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ, ಸ್ಮೂತ್ ಆಗಿರುತ್ತೆ. ಅವಾಗ ನೋಡು, ನೀರು ನಾನು ಹಾಕಿರೋದೆಲ್ಲ ಅರ್ಧಕ್ಕರ್ಧ ಕಮ್ಮಿ ಆಗುತ್ತಿದೆ. ಆಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರ್ ಆಗಿದೆ ಅಂತ ಲೆಕ್ಕ ಅಷ್ಟೇ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ತರ ಟ್ರೈ ಮಾಡಿ ಒಂದ್ಸತಿ ನೋಡಿ ಮನೆಯಲ್ಲಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಮಾಡೋ ಅಡಿಗೆ ಚಾನಲ್ ಎಲ್ಲ ನಿಮಗೆ ಬರುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ನಾವು ಸ್ವಲ್ಪ ಹಾಕೊಂಡು ತಿನ್ಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಚೆನ್ನಾಗಿದೆಯಲ್ಲ, ನೋಡಕ್ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ. ಇದೇ ತರ ಟ್ರೈ ಮಾಡ್ರಿ. ನಮ್ಮ ಚಾನಲ್ ನೋಡೋರೆಲ್ಲ ನಮ್ಗೆ ಲೈಕ್ ಮಾಡ್ರಿ ಸ್ವಲ್ಪ. ಚಾನಲ್ಗೆ ಚೆನ್ನಾಗಿದೆ. ರಾಗಿ ಮುದ್ದೆಗೆ, ದೋಸೆಗೆ, ಚಪಾತಿಗೆ, ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದೊಂದ್ಸತಿ ಇಡ್ಲಿಗೂ ಈ ಚಿಕನ್ ಸಾರಲ್ಲೇ ಮಾಡ್ತೀನಿ. ಅಷ್ಟೇ ಟೇಸ್ಟಿ ಆಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಅದಕ್ಕೆ ನೀವು ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ.
ಖಾರ ಜಾಸ್ತಿ ಇದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬೇಡ, ಹಂಗೆ ತಿಂದ್ರೇನು ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.